ದಿನ 8. ನಾವು ಇವಾಗ ಕಲಿಕೆ ಹತ್ರ ಹೋಗ್ತಿದ್ದೀವಿ. ಏನು ಕಲಿಕೆ ಅಂತ ಇವತ್ತು ಅಲ್ಲಿ ಹೋಗಿ ಅಕುಲ್ ಸರ್ನ ಮೀಟ್ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಬನ್ನಿ ಹೋಗೋಣ. ಇದು ಜಿ ಕನ್ನಡದ ಪವರ್ಫುಲ್ ಶೋ ವೈಟ್ ಗೋಲ್ಡ್ ಹಾಗೂ ಫ್ರೀಡಮ್ ಹೆಲ್ದಿ ಕುಕಿಂಗ್ ಆಯಿಲ್ಸ್ ಪ್ರೆಸೆಂಟ್ಸ್ ಹಳ್ಳಿ ಪವರ್ ರೀಲೋಡೆಡ್, co-powered by Eco Planet Elevators, the world of elevators. Special partners India Gate Basmati Rice, the taste of Indian values. Arvind Properties, Nelmangala, Bengaluru. Digital streaming partner Kannada ZEE5. ರಗಡ್ ಮಜಾ ಈಗ ಬರೋದೈತಿ ನೋಡ. ಕಲಿಕೆ ಪರೀಕ್ಷೆ ಪರಿಣಾಮ ಏನು, ಒಂದು ಅಖಾಡ ಬೇರೆ ಕಾಯ್ತಾ ಇದೆ. ಈ ಅಖಾಡ ಏನಕ್ಕೆ ಹಾಕಿದ್ದಾರೆ ಇವೆಲ್ಲವೂ ಕೂಡ ಹೇಳ್ತೀನಿ. ಅದಕ್ಕೂ ಮುನ್ನ ಹಳ್ಳಿ ಪವರ್ ನ ರೀಲೋಡೆಡ್ ಪವರ್ಫುಲ್ ಗರ್ಲ್ಸ್ ಬನ್ನಿ. ವೆಲ್ಕಮ್ ಪವರ್ಫುಲ್ ಗರ್ಲ್ಸ್. ಈಗ ಈ ಒಂದು ಚಾಲೆಂಜ್ ಬಗ್ಗೆ ಮಾತನಾಡಬೇಕು ಅಂತಂದ್ರೆ ನೀವೆಲ್ಲರೂ ಕೂಡ ಒಟ್ಟಿಗೆ ನನ್ನ ಜೊತೆ ಕೂಗಬೇಕು, ಜೈ ಆಂಜನೇಯ. ಯಾಕೆ ಹೇಳಿ, ಇವತ್ತು ನಿಮ್ಮ ಮುಂದೆ ಬರ್ತಾ ಇದೆ ಒಂದು ಅದ್ದೂರಿ ಚಾಲೆಂಜ್, ಕುಸ್ತಿ. ರೆಡಿ ಇದ್ದೀರಾ? ನೋಡ್ರಪ್ಪ, ನಾನು ಈ ಮಣ್ಣು ಬಗ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಇದು ಮಣ್ಣಿನ ಕಲೆ ರೀ. ಇಲ್ಲಿ ಏನಿಲ್ಲ, ಗರಡಿ ಮನೆಗಳು ಎಷ್ಟಿದೆ ಗೊತ್ತಾ? ಬರೋಬ್ಬರಿ ಊರಿಗೆ 4 ಗರಡಿ ಮನೆ ಇದೆ. ಇಲ್ಲಿ ಏನ್ ಗೊತ್ತಾ, ಯಾವುದೇ ಒಂದು ಹಬ್ಬ ಹರಿದಿನ ಅಂತ ಬಂದಾಗ ಇಲ್ಲೆಲ್ಲ ಪೈಲ್ವಾನ್ರಿಗೆ ಆಕ್ಚುಲಿ ಒಂದು ಸ್ಪೆಷಲ್ ಇನ್ವಿಟೇಷನ್ ಕಳಿಸ್ತಾ ಇದ್ರು. ಬಂದ್ಬಿಟ್ಟು ಕುಸ್ತಿ ಗಿಸ್ತಿ ಮಾಡಿ ಯಾರು ಶೌರ್ಯವನ್ನ ಪ್ರದರ್ಶನ ಮಾಡ್ತಾರೋ ಅವ್ರಿಗೆ ತುಂಬಾ ದೊಡ್ಡ ಮಟ್ಟದ ಬಹುಮಾನ, ಅದು ಇದು ಅಂತ ಅವ್ರಂತರ ಊರಿನ ರಾಜ ಆ ಮಟ್ಟಕ್ಕೆ ಮೆರೀತಾ ಇದ್ರು ಅವ್ರನ್ನ. ಈಗ ನೀವೆಲ್ಲ ಕುಸ್ತಿ ರಾಣಿ ಆಗಕ್ ಹೋಗ್ತಾ ಇದ್ದೀರಿ. ಸೊ ರೆಡಿ ಇದ್ದೀರಾ? ಸೊ ಹೆಂಗೆ ಕುಸ್ತಿ ಅಂದ್ರೆ ಯಾವತ್ತಾದ್ರೂ ಆಡಿದ್ದುಂಟ ಯಾರಾದ್ರೂ? ನೋ. ಎನಿವೇಸ್, ಇವತ್ತು ನಿಮಗೆ ನಾವು ಕಲಿಸುವಂತ ಪ್ರಯತ್ನ ಪಡ್ತೀವಿ. ಒಂದು ದಿನದಲ್ಲಿ ಕಲಿಯುವಂತ ಕಲೆ ಅಲ್ಲ ಅದು, ಬಹಳ ಕಷ್ಟ. ಆ ಮಟ್ಟದಲ್ಲಿ ನೀವು ಪರ್ಫಾರ್ಮ್ ಮಾಡಕ್ ಆಗದೆ ಇದ್ರು ಕೂಡ ಸಣ್ಣ ಪುಟ್ಟ ಟೆಕ್ನಿಕ್ಸ್ ನ ಹೇಳ್ಕೊಡಕ್ಕೆ ಅಂತ ನಮ್ಮ ಕುಸ್ತಿ ಪಟುಗಳು ಬರ್ತಾರೆ. ಅವ್ರು ನಿಮ್ಮನ್ನ ಕರ್ಕೊಂಡು ಹೋಗಿ ರೆಡಿ ಮಾಡ್ತಾರೆ. ಒಂದು ಅಖಾಡ ನಿಮ್ಗೋಸ್ಕರ ಕಾಯ್ತಾ ಇದೆ. ನೀವೆಲ್ಲ ಹೋಗಿ ನಮ್ಮ ಆಂಜನೇಯನ ಆಶೀರ್ವಾದ ತಗೊಂಡು ನೀವು ಮುಂದುವರೆದ್ರೆ ಅಲ್ಲಿ ಕುಸ್ತಿ ಪಟುಗಳು ನಿಮ್ಗೋಸ್ಕರ ಕಾಯ್ತಾ ಇರ್ತಾರೆ. ಅವ್ರು ನಿಮಗೆ ತರಬೇತಿ ಕೊಡ್ತಾರೆ. ಟೆಕ್ನಿಕ್ಸ್ ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ, ಹೆಂಗ್ ಲಾಕ್ ಮಾಡ್ಬೇಕು, ಹೆಂಗ್ ಬೀಳಿಸ್ಬೇಕು, ಆಮೇಲೆ ಆಟ ಹೇಗಿರುತ್ತೆ ಅಂತ ನಾನು ಅಖಾಡದಲ್ಲಿ ಭೇಟಿ ಮಾಡಿ ಹೇಳ್ತೀನಿ. ಆಲ್ ದ ವೆರಿ ಬೆಸ್ಟ್. ದೇವರ ಆಶೀರ್ವಾದ ತಗೊಂಡು ಹೊರಡಿ. ಸಿಟಿ ಹುಡ್ಗಿರ್ಗೆ ಕುಸ್ತಿ ಪಟ್ಟುಗಳನ್ನ ಕಲ್ಸೋಕೆ ಬಂದ್ರು ನೋಡಿ ಉತ್ತರ ಕರ್ನಾಟಕದ ಜಟ್ಟಿ ಪೈಲ್ವಾನ್ಗಳು. ಚಲೋ ಮಾಡ್ರಿ, ಚಲೋ ಮಾಡ್ರಿ, ಮಾಡ್ರಿ. ಕುಸ್ತಿ ಅನ್ನೋದು ವೀರಕಲೆ. ಈ ಕಲೆಯನ್ನ ಕಲಿಯೋದು ಅಷ್ಟು ಸುಲಭ ಅಲ್ಲಮ್ಮ. ಅದಕ್ಕೆ ಕಠಿಣ ಪರಿಶ್ರಮ, ವರ್ಷಗಳ ತಪಸ್ಸು ಬೇಕು. ಕುಸ್ತಿ ಆಡೋದು ಹೇಗೆ ಅಂತ ನಮ್ ಸಿಟಿ ಹುಡ್ಗಿರ್ಗೆ ಹೇಳ್ಕೊಡ್ತಿದ್ದಾರೆ ನಮ್ಮ ಐಹೊಳೆ ಕುಸ್ತಿ ಪಟುಗಳು. ಕೈ ಹಚ್ಚಬೇಡ್ರಿ ನೀವು, ಇಲ್ಲಿ ಕೈ ಮುರಿತು ಆಟ ಆಡುವಾಗ. ಒಟ್ಟು ಬೆನ್ನು ಹಚ್ಚಬಾರ್ದು. ಬೆನ್ನು ಹಚ್ಚಿದವ್ರು ಸೋಲ್ತು ಹೋಗ್ತಾರೆ. ಬೆನ್ನು ಚಿತ್ತಮ್ಮ ಇದು ನೆಲಕ್ಕೆ ಹಚ್ಚಿದ್ರೆ ಹಿಂಗ ಹಂಗಾತ ಸೈಡ್ ಬಿಡ್ಬೇಕು. ನಿಮ್ಮನ್ನ ಅವ್ರು ಯಾವ್ದೇ ತರ ಈ ತರ ಇರ್ತಾರಲ್ಲ, ಇದನ್ನ ಹಚ್ಚಕತ್ತಿರ್ತಾರಲ್ಲ, ಇದನ್ನ ಬಿಟ್ಟು ನೀವು ಡಬ್ಬ ಬಿಡ್ಬೇಕು. ಜೋಡಿಗೆ ಮೊದಲು ಮಣ್ಣು ಕೊಡ್ರಿ, ಹಿಂಗ ಮಣ್ಣು ಕೊಟ್ಟು ಹಿಂಗ ಸೊಡ್ರಿ. ಕೈ ಕೊಡ್ರಿ ಒಮ್ಮೆ. ಚೆಂಡು ಅಂದ್ರೆ ಚೆಂಡು ಇಲ್ಲಿ ಕೈ ಕೊಡ್ಬೇಕು. ಹಂಗ ಕೊಟ್ಟಿರ್ತಿಲ್ಲ, ನೀನು ಬುಡಕ್ ಮುಣಗ ಬುಡಕ್ ಹೋಗ್ಬಿಡ್ಬಾರ್ಕ. ನೀನು
ಇದೇನ್ ಕಾಯಿ ಇರ್ತಲ್ಲ ಮಾಮ, ಇದನ್ನ ತೊಗೊಂಡ್ಬಿಡ್ರಿ, ಇದನ್ನ ಹಿಂಗ ಓಕೆ ಓಕೆ ಬಿಡು. ಅದಕ್ಕೊಂದು ಪಾಯಿಂಟ್ ಸಿಗತ್ತೆ ನಿಮಗಲ್ಲಿ. ಇದು ಅಡದಾನ ಬಂದ್ಬಿಟ್ಟಿರ್ತೈತಿ ನಿಮ್ ಕೈಯಾಗ, ಅದನ್ನ ತೊಗೊಂಡ್ ಬಂದ್ರೆ ಕಾಲು ಹಿಡಿದು ಬಿಡ್ಬೇಕು ಅವ್ರು, ಅಂದ್ರೆ ನಿಮ್ ಕುಸ್ತಿ ಹೋಗಂಗಿಲ್ಲ. ಹೆಂಗ್ ಕಾಲು ಹಿಡಿಬೇಕು? 2 ಕೈ ಕೈನಲ್ಲಿರುತ್ತೆ. ತಗೋ ಇಲ್ಲಿ. ಸುಮ್ನೆ ಆಡೋಕೆ ಇದು ಕುಂಟಾಬಿಲ್ಲೆ ಅಲ್ರಮ್ಮ, ಕುಸ್ತಿ. ಅದಕ್ಕೆ ಸರಿಯಾದ ತಾಲೀಮು ಬೇಕೇ ಬೇಕು. ಹೊಡಿ ಅಮ್ಮ, ಹಿಂಗೆ ಈ ತರ ಹೊಡಿ ಅವ್ರಿಗೆ. Bro, her leg. ನೋಡಿ ಎಷ್ಟು ಸೀರಿಯಸ್ ಆಗಿ ಕಲಿತಿದ್ದಾರೆ, ಜಾಗ್ರತೆಯಿಂದ ಪಟ್ಟುಗಳನ್ನ ನೋಡ್ಕೋತಿದ್ದಾರೆ. ಹೆಂಗೆತ್ಲಿ ಉಳ್ಳ, ನೀ ಹೆಂಗೆತ್ಲಿ? ಹಂಗ ಎತ್ತಿದ್ಲಕ್ಕಿ, ನಾವು ನೋಡ್ಯಾಳಕ್ಕೆ, ನಾವು ಮಾಡಿದ್ದ ನೋಡಿದ್ವಿ. ಒಂದ್ಸಲ ಪೆನ್ ಹಾಕಿದ್ರೆ ಅಷ್ಟೇ, 3 ಸಲ ಅಂತ ಏನಿಲ್ಲ, ಒಂದ್ಸಲ. ಹಂಗೂ ಹಿಂಗೂ ಎದ್ದು ಬಿದ್ದು ಕುಸ್ತಿ ಆಡೋದನ್ನ ಕಲ್ತಿದ್ದಾರೆ. ಆದ್ರೆ ಮೈನ್ ಅಖಾಡದಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ವೆಲ್ಕಮ್ ಬ್ಯಾಕ್ ಹೇಳ್ತಾ ಇದ್ದೀನಿ. ಇದು ಜಿ ಕನ್ನಡದ ಪವರ್ಫುಲ್ ಶೋ ವೈಟ್ ಗೋಲ್ಡ್ ಹಾಗೂ ಫ್ರೀಡಮ್ ಹೆಲ್ದಿ ಕುಕಿಂಗ್ ಆಯಿಲ್ ಪ್ರೆಸೆನ್ಸ್ ಹಳ್ಳಿ ಪವರ್ ರೀಲೋಡೆಡ್. ರಗಡ 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 ಕುಸ್ತಿ ಪಂದ್ಯಾವಳಿ ಇಲ್ಲಿ ಬರೋದೈತಿ ನೋಡ. ವೆಲ್ಕಮ್. ಒಟ್ನಲ್ಲಿ ಐಹೊಳೆ ಕುಸ್ತಿ ಪಂದ್ಯಾವಳಿ ಈಗ ನಡೀತಾ ಇದೆ, ಅಖಾಡ ಕಾಯ್ತಾ ಇದೆ. ಈ ಅಖಾಡದಲ್ಲಿ ಏನಪ್ಪಾ ನಡೆಯುತ್ತೆ? ಯುದ್ಧ ನಡೆಯುತ್ತೆ. ಆ ಯುದ್ಧ ಹೇಗಿರುತ್ತೆ ಅಂತ ನಮ್ಮ ಯುದ್ಧ ಭೂಮಿಗೆ ಎಂಟ್ರಿ ಕೊಡ್ತಿರ್ತಕ್ಕಂತ ಪವರ್ಫುಲ್ ಕುಸ್ತಿ ಪಟುಗಳು ಬಂದ ಮೇಲೆ ಹೇಳ್ತೀನಿ. ಬರ್ಲಿ ಚಪ್ಪಾಳೆ ಫಾರ್ ನಮ್ಮ ಹಳ್ಳಿ ಪವರ್ ರೀಲೋಡೆಡ್ ನ ಕುಸ್ತಿ ಪಟುಗಳಿಗೆ ಸ್ವಾಗತ, ಸುಸ್ವಾಗತ. ವೆಲ್ಕಮ್ ಬ್ಯಾಕ್. ನಮ್ಮ ಪವರ್ಫುಲ್ ಹುಡುಗಿರಿಗೆ ಹಾಗೂ ನಮ್ಮ ಈ ಮಣ್ಣಿನ ಕುಸ್ತಿ ಪಟುಗಳು ಇದ್ದಾರೆ ಇಲ್ಲಿ. ಸಕ್ರಪ್ಪನವರು, ಬಸಪ್ಪನವರು ಈ ಮಣ್ಣಿನ ಕುಸ್ತಿ ಪಟುಗಳ್ರಿ ಇವರು. ಇವರ ಒಂದು ಪಟ್ಟು ಹೆಂಗಿರತ್ತೆ ಅಂತಂದ್ರೆ ಬಿಡಿಸ್ಕೊಳ್ಳೋದು ಬಹಳ ಕಷ್ಟ ಆಗತ್ರಿ, ಅಲ್ವೇನ್ರಿ? ವೆರಿ ಗುಡ್. ಈಗ ನೋಡಿ, ಇವರು ಟೆಕ್ನಿಕ್ಸ್ ಹೇಳ್ಕೊಟ್ಟಿರ್ಬೋದು ನಿಮ್ಗೆ, ಆದ್ರೆ ನಮ್ಮ ರೂಲ್ಸೇ ಬೇರೆ. ನಮ್ಮ ರೂಲ್ಸ್ ಹೇಗಾಗತ್ತೆ ಅಂತಂದ್ರೆ ಒಂದ್ ಸಣ್ಣ ಡೆಮಾನ್ಸ್ಟ್ರೇಷನ್ ತೋರಿಸ್ತೀನಿ. ನೀವು ಕುಸ್ತಿ ಶುರು ಹಚ್ಕೊಂಡು ಒಬ್ಬರನ್ನ ಆ ನೀರಿಗೆ ತಳ್ಳಬೇಕು. ಒಂದ್ಸತಿ ನೀರನ್ನು ಮುಟ್ಟಿದ ತಕ್ಷಣ ಅವ್ರು ಔಟ್ ಆಗ್ತಾರೆ. ಈ ಐಹೊಳೆ ಕುಸ್ತಿ ಪಂದ್ಯಾವಳಿಯಲ್ಲಿ ಯಾರು ಗೆಲ್ತಾರೋ ಅವ್ರು ಸಿಗತ್ತೆ ನೋಡಿ ಒಂದ್ಸತಿ ಆ ಕಪ್ಪು. ದೊಡ್ಡ ಮಟ್ಟದ ಟ್ರೋಫಿ ರೀ ಅದು. ರಗಡು ಮಜಾ ಈಗ ಬರೋದೈತಿ ನೋಡ.